ವೀಕ್ಷಕರೇ ನಮಸ್ಕಾರ. ಯುದ್ಧ ಎಲ್ಲೋ ಸಾವಿರಾರು ಕಿಲೋಮೀಟರ್ ದೂರ ಯುದ್ಧ ನಡೀತಾ ಇದೆ. ಆದರೆ ಇಲ್ಲಿ ಅನನುಕೂಲ ಆಗ್ತಿರೋದು ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಶ್ರೀಮಂತರಿಗಂತೂ ಅಲ್ಲವೇ ಇಲ್ಲ. ಆದರೆ ನಮ್ಮ ರಾಜಕಾರಣಿಗಳು ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲೋ ಏನು ಇವರೇನು ಯುದ್ಧ ಆಡ್ತಾ ಇಲ್ಲ, ಇವ್ರ ಕೈಲಿ ಏನು ಕಿಸಿಯೋಕ್ಕೂ ಆಗಲ್ಲ. ಆದರೆ ಇಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಇದರಲ್ಲಿ ಗ್ಯಾಸಲ್ಲಿ ತುಂಬ ರಾಜಕೀಯ ಮಾಡ್ತಾ ಇದ್ದಾರೆ. ಒಂದು ಕಡೆ ಗ್ಯಾಸೇ ಬರ್ತಾ ಇಲ್ಲ ಅಂತಾರೆ, ನೋಡಿದ್ರೆ ಒಂದು ಕಡೆ ಬ್ಲ್ಯಾಕಲ್ಲಿ ಮಾರ್ತಾ ಇದ್ದಾರೆ. ಮಾರಕ್ಕೆ ಇವರೇ ರಾಜಕಾರಣಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ರಾಜಕಾರಣಿಗಳಿಗೆ, ನಿಮಗೆ ಕರ್ನಾಟಕದ ರಾಜಕಾರಣಿಗಳಿಗೆ ಬೇರೆ ರಾಜ್ಯದ ಬೇಕಾಗಿಲ್ಲ. ಮಾನವೀಯತೆ, ಮನುಷ್ಯತ್ವ ಅನ್ನೋದೇನಾರಿದ್ದರೆ, ಹೊಟ್ಟೆಗೆ ಏನಾರು ಅನ್ನ ತಿಂತೀವಿ ಅನ್ನೋದೇನಾರಿದ್ದರೆ, ನಿಜವಾಗ್ಲೂ ಇವತ್ತು ಆಟೋ ಚಾಲಕರು ಬೀದಿಲಿ ನಿಂತ್ಕೊಂಡು ಇವತ್ತು ಜೀವನ ಮಾಡೋ ಪರಿಸ್ಥಿತಿ ಬಂದಿದೆ. ಇವತ್ತು ಆಟೋ ನಂಬ್ಕೊಂಡೇ ಜೀವನ ಮಾಡ್ತಾ ಇದ್ದಾರೆ. ಎಲ್ಲ ರೇಟು ಜಾಸ್ತಿ ಆಗುತ್ತೆ, ಎಲ್ಲರೂ ಇದನ್ನು ನಡೆದು ಬಿಟ್ರೆ. ಆದರೆ ಆಟೋ ಗ್ಯಾಸ್ ರೇಟು ಜಾಸ್ತಿ ಮಾಡಿದ್ದೀರಾ, ಆದರೆ ಅವ್ರ ಮೀಟ್ರು ಜಾಸ್ತಿ ಆಗಂಗಿಲ್ಲ. ಇವತ್ತು ಹೋಟ್ಲಲ್ಲಿ ಹೋದರೆ ಅಲ್ಲಿ ಕೂಡ 100 ರೂಪಾಯಿದ್ದು 120 ರೂಪಾಯಿ ಆಗಿದೆ. ಅದೇ ಆಟೋದಲ್ಲಿ ಒಂದು 10 ರೂಪಾಯಿ ಕೇಳಿಬಿಟ್ರೆ ಓ ಅಂತಂದೇಳಿ ಭಯ ಪಡ್ಕೊತಾರೆ. ನಿಜವಾಗ್ಲೂ ಎಲ್ಲೋ ಯುದ್ಧ ನಡೀತಾ ಇದೆ. ನೀವು ಯಾವ್ಯಾವ ಹುಟ್ಟುಹಬ್ಬಕ್ಕೆ ಬ್ಯಾನರ್ಗಳು ಕಟ್ಕೊಂತೀರಲ್ಲ, ದೀನ ದಲಿತರ ನಾಯಕ, ಬಡವರ ಬಂಧು, ಆಶಾ ಕಿರಣರ, ಕೂಲಿ ಕಾರ್ಮಿಕರ ನಾಯಕ ನಾನು, ಹಂಗೆ ಹಿಂಗೆ ಯಾವ್ದಾರ ಒಂದು ಪರ ಇದ್ದೀರಾ? ಕೂಲಿ ಕಾರ್ಮಿಕರ ಪರ ಇದ್ದೀರಾ? ಬಡವರ ಪರ ಇದ್ದೀರಾ? ಚಾಲಕರ ಪರ ಇದ್ದೀರಾ? ನೊಂದವರ ಪರ ಇದ್ದೀರಾ? ಯಾರ ಪರನಿಲ್ಲ. ಬ್ಯಾನರ್ಗಳಲ್ಲಿ ಮಾತ್ರ ಎಲ್ಲರೂ ಪರ 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 ಅಂತಂದೇಳಿ ಬ್ಯಾನರ್ಗಳು ಹಾಕ್ಯಂತೀರಾ. ಚುನಾವಣೆ ಬಂದಾಗ ಏನು ಅವ್ರ ಪರ ಇವ್ರ ಪರ ಅಂತ ಹೇಳಿ ಲಬಲಬ ಅಂತ ಒಯ್ಕೊಂತೀರಾ. ಈಗ ಏನಾರ ಕಷ್ಟ ಬಂದಾಗ ಮಾತ್ರ ಶ್ರೀಮಂತರ ಪರ ಆಗ್ಬಿಡ್ತೀರಾ. ನೋಡಿ, ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ. ಎಷ್ಟು ಕಿಲೋಮೀಟ್ರ್ ಗಟ್ಟಲೆ ನಿಂತ್ಕೊಂಡಿದ್ದೇವೆ ಆಟೋಗಳು, ಎಷ್ಟು ಕಷ್ಟ ಅನುಭವಿಸ್ತಾರೆ ಇವತ್ತು ಬೀದಿಲಿ ನಿಂತ್ಕೊಂಡು. ನೋಡಿ, ದಯವಿಟ್ಟು ಮುಂದಿನ ಚುನಾವಣೆಗೆ ನಾವೆಲ್ಲ ಪ್ರತಿಯೊಬ್ಬ ಕನ್ನಡಿಗನು ಈ 2028ರ ಚುನಾವಣೆ ಬಹಿಷ್ಕಾರ ಮಾಡಿ ಇವ್ರಿಗೆ ಬುದ್ಧಿ ಕಲಿಸ್ಬೇಕು. ಇಲ್ಲಾಂದರೆ ನಮ್ಮ ಕನ್ನಡಿಗರು ರಾಜಕಾರಣಿಗಳು ವಿರೋಧ ಪಕ್ಷದಂತೂ ಇಲ್ಲವೇ ಇಲ್ಲ ಬಿಡಿ. ಕರ್ನಾಟಕದಲ್ಲಿ ವಿರೋಧ ಪಕ್ಷ ಇಲ್ಲವೇ ಇಲ್ಲ, ಸತ್ತೋಗ್ಬಿಟ್ಟಿದೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ನೋಡಿ. ಅದ್ಭುತವಾದ ಒಂದು ವಿಡಿಯೋ ಬರ್ತಾ ಇದೆ. ಇವರ ಕಷ್ಟ, ದೇವರನ್ನ ಇವ್ರ ಕಷ್ಟ ಕೇಳೋಕ್ಕೆ ಯಾವೊಬ್ಬ ರಾಜಕಾರಣಿನೂ ನಮ್ಮ ಕರ್ನಾಟಕದಲ್ಲಿಲ್ಲ. ನೋಡಿ ಸ್ನೇಹಿತರೆ, ಇದು ಶೀತ ಸರ್ಕಲಲ್ಲಿ ಇರ್ತಕ್ಕಂಥ ಒಂದು ಗ್ಯಾಸ್ ಬಂಕು. ಈ ಗ್ಯಾಸ್ ಬಂಕ್ ಮುಂದೆಗಡೆ ಎಷ್ಟು ಸಾಲಾಗಿ ನಿಂತಿದ್ದಾವೆ ಆಟೋಗಳು, ಸಾವಿರಾರು ಆಟೋಗಳು ನಿಂತಿದ್ದಾವೆ. ಗ್ಯಾಸ್ ಸಿಗ್ತಾ ಇಲ್ಲ. ಎಲ್ಲೋ ಯುದ್ಧ ನಡೀತಾ ಇದೆ, ಎಲ್ಲೋ ಗ್ಯಾಸ್ ಖಾಲಿ ಆಗ್ತಾ ಇದೆ. ಗ್ಯಾಸ್ ಬರ್ತಾ ಇದೆ, ಆ ಬರೋ ಗ್ಯಾಸ್ನ ಇವರು ಡಬ್ಬಲ್ ರೇಟಾಗಿ ಮಾರ್ತಾ ಇದ್ದಾರೆ. ನಿಜವಾಗ್ಲೂ ಗ್ಯಾಸ್ ಓನರ್ಗಳಿಗೆ, ಸರ್ಕಾರದವರಿಗೆ, ಮಂತ್ರಿಗಳಿಗೆ ಮಾನ ಮರ್ಯಾದೆ ಇದ್ದರೆ, ಇವರೇನಾದರೂ ಹೊಟ್ಟೆಗೆ ಅನ್ನ ತಿಂತ ಇದ್ದರೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಬೇಕು, ಕಷ್ಟ ಕಾಲದಲ್ಲಿ ಅನುಕೂಲ ಮಾಡಿಕೊಡ್ಬೇಕು. ಅದು ಬಿಟ್ಬಿಟ್ಟು ಇದನ್ನು ದುರುಪಯೋಗ ಪಡಿಸ್ಕೊಂಡು ದುಡ್ಡು ಮಾಡೋಕ್ಕೆ ನಿಂತ್ಕೊಂಡ್ರೆ ನಿಮಗೆ ನಿಜವಾಗ್ಲೂ ಒಳ್ಳೇದಾಗುತ್ತಾ? ನಿಮಗೆಲ್ಲ ಬರಬಾರ್ದೇ ಬರೋದು ನಿಮಗೆಲ್ಲ. ನೋಡಿ, ಎಷ್ಟು ರಾತ್ರೆಲ್ಲ, ಇಡೀ ರಾತ್ರೆಲ್ಲ ಲೈನ್ ನಿಂತ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಇವ್ರನ್ನೆಲ್ಲ ಇವ್ರ ಮನೆ ಮಠ ಹೆಂಗೆ ನೋಡ್ಕೋಬೇಕು? ಇದನ್ನೇ ನಂಬ್ಕೊಂಡು ಜೀವನ ಮಾಡೋರು ಯಾವ ರೀತಿ ಜೀವನ ಮಾಡಬೇಕು? ಇವರು ರಾತ್ರಿ ಎಲ್ಲ ಕ್ಯೂ ನಿಂತ್ಕೊಂಡು, ರಾತ್ರಿ ಎಲ್ಲ ಸಾಲಾಗಿ ನಿಂತ್ಕೊಂಡು ಗ್ಯಾಸ್ ಹಾಕ್ಸ್ಕೊಳ್ಳೋ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ತಗೊಂಬಂದಿಟ್ಟಿದ್ದಾರೆ. ಬೇರೆ ರಾಜ್ಯದ ಅವಶ್ಯಕತೆ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ನೋಡಿ, 3 ಕಿಲೋಮೀಟ್ರು, 4 ಕಿಲೋಮೀಟ್ರು ಸಾಲಾಗಿ ನಿಂತ್ಕೊಂಡು ಮನೆ ಮಠ ಬಿಟ್ಟು ಇವತ್ತು ಬೀದಿಲಿ ನಿಂತ್ಕೊಂಡು ಇವತ್ತು ತನ್ನ ಸಂಸಾರಕ್ಕೋಸ್ಕರ, ಇವರೇನು ದೇಶ ಕಟ್ಟೋಕ್ಕೋಸ್ಕರ ಅಲ್ಲ, ತನ್ನ ಸಂಸಾರ ನಡೆಯೋಕ್ಕೋಸ್ಕರ ಇವತ್ತು ಇವ್ರು ಜೀವನ ಮಾಡೋ ಪರಿಸ್ಥಿತಿ ಈ ರೀತಿ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ರಾಜಕಾರಣಿಗಳು. ಇದಕ್ಕೆಲ್ಲ ನಮ್ಮ ಕಿತ್ತೋಗಿರೋ ಕರ್ನಾಟಕದ ರಾಜಕಾರಣಿಗಳೇ ಕಾರಣ. ಎಲ್ಲೋ ಯುದ್ಧ ನಡೀತಾ ಇದೆ ರೀ, ಎಲ್ಲೋ ಯುದ್ಧ ನಡೀತಾ ಇದೆ. ವಿರೋಧ ಪಕ್ಷದವರಂತೂ ಇಲ್ವೇ ಇಲ್ಲ ಬಿಡಿ ನಮ್ಮ ಕರ್ನಾಟಕದಲ್ಲಿ. ಎಲ್ಲೋಗಾರ ಗೊತ್ತೇ ಇಲ್ಲ. ಅವರು ವಿರೋಧ ಪಕ್ಷದ ನಾಯಕರು ನಾಲಾಯಕ, ಅವರು ಏನೇನೇನಕ್ಕೂ ಪ್ರಯೋಜನ ಇಲ್ಲ. ವಿರೋಧ ಪಕ್ಷದ ನಾಯಕರು ಇಂಥವ್ರನ್ನೆಲ್ಲ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ನೀವು ಅಷ್ಟೇ ಆಟೋದವರು ನೆಕ್ಸ್ಟು ಚುನಾವಣೆಯಲ್ಲಿ ಯಾರಾದರೂ 1000 ರೂಪಾಯಿ ಕೊಡ್ತಾರೆ ಅಂದ್ಬಿಟ್ರೆ ಮೈಕ್ ಕಟ್ಕೊಂಡು ಪ್ರಚಾರ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಮಾಡ್ಕೊಳ್ಳಿ. ಎಲ್ಲರ ಕಚಡಗಳೇ ಬದಲಾವಣೆ ಆಗಿ, ಆಟೋ ಚಾಲಕರೇ ಈಗಲಾದ್ರೂ ಬದಲಾವಣೆ ಆಗ್ರಿ, ಗೊತ್ತಾಯ್ತಾ? ಈಗಲೂ ನೀವು ಬದಲಾವಣೆ ಆಗಲಿಲ್ಲ ಅಂದರೆ, ಒಗ್ಗಟ್ಟಾಗಲಿಲ್ಲ ಅಂದರೆ ಮುಂದೆ ಭಾಳ ಕಷ್ಟಕರವಾದ ಕಾಲ ಬರ್ತಾಯಿದೆ. ಭಾಳ ದೂರ ಇಲ್ಲ. ನಾವು ಓಟ್ ಹಾಕೋದವ್ರಿಗೆ ಕನ್ನಡದವ್ರಿಗೆ, ಮಂತ್ರಿ ಆಗೋದು ಯಾರು? ಕನ್ನಡದವರೇ. ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಯಾರು? ಕನ್ನಡದವರೇ, ಬೇರೆಯವರೆಲ್ಲ. ನಮ್ಗೆ ಯಾರು ಯುದ್ಧ ಮಾಡೋಕ್ಕೂ ಬಂದಿಲ್ಲ ನಮ್ಮ ಮೇಲೆ. ಎಲ್ಲೋ ಯುದ್ಧ ನಡೀತಿದೆ. ಪಾಪ ಅಲ್ಲಿ ತಿನ್ನೋಕೆ ಅನ್ನ ಸಿಲ್ದಂಗೂ ಆಗ್ತಾಯಿದೆ. ಅವ್ರಿಗೆ ಪಾಪ ಒಂದೊಂದು ಹೊತ್ತು ಊಟಕ್ಕೂ ಸಿಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ಆ ದೇಶದಲ್ಲಿದೆ. ಅಂಥ ಕಚಡಗಳು ಇವತ್ತು ಆ ಥರ ಮಣ್ಣು ತಿನ್ನೋ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಅಲ್ಲಿಂದ ಗ್ಯಾಸ್ ಬರ್ತಾಯಿದೆ. ಗ್ಯಾಸ್ ಬಂದರೂ ಕೂಡ ಇವತ್ತು ಗ್ಯಾಸ್ ಬರ್ತಾಯಿಲ್ಲ ಅಂತೇಳಿ ಇವ್ರಿಗೆ, ಅಯೋಗ್ಯರಿಗೆ ಬ್ಲ್ಯಾಕಲ್ಲಿ ಮಾರೋಕ್ಕೆ ಗ್ಯಾಸ್ ಇದೆ. ಇವತ್ತು ಹೋಟ್ಲವ್ರಿಗೂ ಬ್ಲ್ಯಾಕಲ್ಲಿ ಕೊಡ್ತಾಯಿದ್ದಾರೆ. ಗ್ಯಾಸ್ ಇಲ್ಲ ಅಂತಾರೆ, ಅದನ್ನು ಬ್ಲ್ಯಾಕಲ್ಲಿ ಮಾರ್ತಾರೆ. ಎಂಥ ಅಯೋಗ್ಯ ಮಕ್ಕಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ.
ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಬರೀ ದುಡ್ಡು ಮಾಡ್ತಾರೆ ಹೊರತು ಅಲ್ಲೆಲ್ಲೋ ಯುದ್ಧ ನಡೀತಾ ಇದೆ ಅಲ್ವಾ, ಇಲ್ಲಿ ಎಲ್ಲ ಅನುಕೂಲ ನೋಡಿ ಇವ್ರಿಗೆ, ಶ್ರೀಮಂತರಿಗೆ ಎಲ್ಲ ಅನುಕೂಲ ನೋಡಿ. ದುಡ್ಡು ಮಾಡ್ತಾರೆ ಇದರಲ್ಲಿ, ಸುಳ್ಳು ಹೇಳ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ. ನಾವು ಕೆಪ್ರಗಳು ಥರ ಅದು ನಿಜ ಅಂದ್ಕೊಂಡು ಸುಮ್ಮನೆ ಇದ್ದೀವಿ. ನಿಜವಾಗ್ಲೂ ಇವ್ರು ಏನಾರ ಹೊಟ್ಟೆಗೆ ಅನ್ನ ತಿನ್ನಂಗಿದ್ರೆ ಬಡವ್ರಿಗೆ ಅನುಕೂಲ ಕೊಡಬೇಕು. ಇಂಥ ಸಮಯದಲ್ಲಿ ಇವ್ರಿಗೆ ನಿಜವಾಗ್ಲೂ ಇವರೆಲ್ಲ ಮಂತ್ರಿಗಳಾಗಿರ್ಬೋದು, ಈ ಓನರ್ಗಳಾಗಿರ್ಬೋದು, ಇದು ಅನುಕೂಲ ಮಾಡಿಕೊಡ್ಬೇಕು. ಅದ್ಬಿಟ್ಟು ಜನಗಳಿಗೆ ಅನಾನುಕೂಲ ಮಾಡಬಾರ್ದು. ಇವರಿಗೆಲ್ಲ ಇವರೇನು ಶ್ರೀಮಂತರ, ಇವರು ಆಟೋದವರು ಏನು ದೊಡ್ಡ ಕೋಟ್ಯಾಧಿಪತಿಗಳು ಇವರು. ಇವ್ರಿಗೆಲ್ಲ ಈ ರೀತಿ ಇವ್ರ ಹತ್ರ ದುಡ್ಡು ತಿಂತಿರಲ್ರಿ, ನಾಚಿಕಾಗಲ್ವೇನ್ರಿ ನಿಮಗೆ? ಹೋಗ್ರಿ ಶ್ರೀಮಂತರ ಹತ್ರ ದುಡ್ಡು ತಿನ್ರಿ ನೀವೆಲ್ಲ, ರಾಜಕಾರಣಿಗಳು, ಆಟೋ ಓನರ್ಗಳು, ಗ್ಯಾಸ್ ಓನರ್ಗಳೆಲ್ಲ ಶ್ರೀಮಂತರ ಹತ್ರ ತಿನ್ನಿರಿ. ಪಾಪ ಬಡವರು ಆಟೋಗಳ ಹತ್ರ, ಚಾಲಕರ ಹತ್ರ ನೀವು ದುಡ್ಡು ತಿಂತೀರಲ್ಲ, ನಾಚಿಕಾಗಲ್ವ ನಿಮಗೆ? ಹೊಟ್ಟೆಗೆ ಯಾರು ಅನ್ನ ತಿನ್ನಲ್ವ ಹಂಗಾರೆ? ನೀವೆಲ್ಲ ಮಣ್ಣು ತಿಂತೀರ ನೀವು? ಇಲ್ಲ ಬೇರೆ ಏನಾರು ತಿಂತೀರಾ ಎಲ್ಲ? ಇದನ್ನೇ ಒಂದು ನೀವು ಉಪಯೋಗಿಸ್ಕೊಂಡು ಇದನ್ನು ದುರುಪಯೋಗ ಪಡಿಸ್ಕೊಂತಿದ್ದೀರಲ್ಲ. ಎಲ್ಲೋ ಯುದ್ಧ ನಡೆಯೋದನ್ನ ಇಲ್ಲಿ ದುರುಪಯೋಗ ಆಗೋದ ಇದು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ? ಇದು ಮನುಷ್ಯತ್ವನೇ ನಿಮಗೆ? ನಾಚಿಕಾಗಲ್ವಾ?